ಇದರಿಂದ ನಾವು ಇವಾಗ ಈ ಥರ ಮಾಡಿ ಉರಿಯೋದ್ರಿಂದ ಏನಾಗುತ್ತೆ, ಎದೆ ಉರಿ ಆಗಲಿ, ಅಸಿಡಿಟಿ ಆಗುತ್ತೆ, ಬಿರಿಯಾನಿ ತಿಂದರೆ ನೀರು ಕುಡಿಬೇಕು, ಆ ಥರ ಎಲ್ಲ ನಮ್ಮ ಹೋಟೆಲ್ ತಿಂದಾಗ ಆ ಸಮಸ್ಯೆಗಳು ಬರೋದಿಲ್ಲ. 20 ನಿಮಿಷ ನೆನೆಸಿಕ್ಕಿದೆ, ಪಲಾವ್ ಸಾಮಾನೆಲ್ಲ ಸೇರಿ ನೆನೆಸಿದೆ. ಈಗ ಅದನ್ನು ಆಯಿಲ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಫಸ್ಟ್. ಏನಕ್ಕೆ ಅಂದರೆ ಅದು ಸಾಫ್ಟ್ ಆಗುತ್ತೆ, ಅದರಿಂದ ಎಲ್ಲ ಓಪನ್ ಆಗಿ ಒಳ್ಳೆ ರುಚಿ ಬರುತ್ತೆ. ಪೌಡ್ರಸ್ಗಳು ಅಪ್ಲೈ ಮಾಡಿದಾಗ ತುಂಬ ದಿನ ಇಡ್ತಾರೆ. ನಾವು ಫ್ರೆಶ್ಶು ಅವಾಗ ತೆಗೆದು ಆವಾಗಲೇ ಹುರಿದು ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ. 3 kg ಅಕ್ಕಿ ಹಾಕಿದ್ದೀವಿ, 4 ಸೇರು ನೀರು ಹಾಕಿದ್ದೀವಿ. ನಾವು ತಣ್ಣೀರು ಅಪ್ಲೈ ಮಾಡಿಬಿಟ್ರೆ ಆ ನೀರು ಮರಳೋದಿಲ್ಲ. ಆವಾಗ ಚಿಕನಲ್ಲಿರೋ ಉಪ್ಪಿನ ಅಂಶ ಎಲ್ಲ ಮೇಲಕ್ಕೆ ಬಂದುಬಿಡುತ್ತೆ, ಜಾಸ್ತಿ ಹೊಗೆ ಬರುತ್ತೆ, ಅದು ಬರುತ್ತೆ ಅಂತ ಅಕ್ಕಪಕ್ಕ ನೇಬರ್ಸ್ ಕಂಪ್ಲೇಂಟ್ ಮಾಡೋದ್ರಿಂದ ನಾವು ಇವಾಗ ಈ ಥರ ಒಂದು ಲಾಜಿಕ್ ಕಲ್ತ್ಕೊಂಡಿದ್ದೀವಿ. ಇದು ಬಿಸಿ ಬಿಸಿ ನೀರು ನೋಡಿ ಸರ್, ಬಿರಿಯಾನಿ ರೆಡಿ ಆಯಿತು. ಹೂವು ಆದಂಗೆ ಆಗಿದೆ. ಚಿಕನ್ ಅಷ್ಟೇ ಜ್ಯೂಸಿ ಸರ್. ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿ, ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್ ಅವ್ರಿಗೋಸ್ಕರ ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಸಾರು. ಸರ್ ಅದೇ ನಾನು ಚಂದ್ರು, ನಿಮ್ಮನೆ ಊಟ. ನಮ್ಮ ಹೋಟ್ಲಲ್ಲಿ ಚಿಕನ್ ಬಿರಿಯಾನಿ ಅಂದರೆ ಭಾಳ ಫೇಮಸ್ಸು. ನಾವು ನಿಮಗೆ ನಮ್ಮ ಹೋಟ್ಲಿಂದ 3 kg ಚಿಕನ್ ಬಿರಿಯಾನಿ ಮಾಡುವ ವಿಧಾನವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಮಾಡಿ, ತಿನ್ನಿ. ನಿಮ್ಮ ಮನೆಗೆ ಯಾರನ್ನ ಗೆಸ್ಟ್ ಬರ್ತಾರಲ್ಲ, ಇದನ್ನೇ 1 kg ಲೆಕ್ಕದಲ್ಲೂ ಮಾಡ್ಬೋದು. ಈಗ ಮಾಡ್ತಾಯಿದ್ದೀನಿ ಚಿಕನ್ ಬಿರಿಯಾನಿ. 3 kg ಮಾಡ್ತಾಯಿದ್ದೀನಿ ನೋಡಿ. 2 ಸ್ಪೂನ್ ಆಯಿಲು, 1 kgಗೆ 1 ಕೈ ಹಿಡಿ, 14 ಮೆಣಸಿನ್ಕಾಯಿ ಬರುತ್ತೆ, 2 3 ಚಕ್ಕೆ, ಲವಂಗ, ಒಂದು ಸ್ವಲ್ಪ ಕಾಳುಮೆಣಸು, ಆಮೇಲೆ ನೋಡಿ ಸರ್ ಶುಂಠಿ 3 kgಗೆ, ಬೆಳ್ಳುಳ್ಳಿ 3 ಹಿಡಿ ನೋಡಿ, ಈರುಳ್ಳಿ 2 ಗಡ್ಡೆ ಈರುಳ್ಳಿ ನೋಡಿ ಸರ್. ಈಗ ಇದು ಹಿಂಗೆ ಉರಿತಾ ಇರ್ತೀವಿ. ಇದ್ರ ಜೊತೆಗೆ ಇದು ಮರಾಠಿ ಮೊಗ್ಗು, ಇದು ಏಲಕ್ಕಿ, ಕಾಡು ಏಲಕ್ಕಿ, ಇದು ಏಲಕ್ಕಿ, ಸಾಜೀರ ಬಂದು ಜಾಪತ್ರೆ, ಸೋಂಪು, ಇದು ಅನಾನಸ್ ಹೂವು, ಇದು ಕಲ್ಲುವ ಸರ್, ಇದು ಕಸ್ತೂರಿ ಮೆಥಿ. ಈಗ ಉರಿಯೋದು. ನಾವು ಯಾವುದು ರೆಡಿಮೇಡ್ ಪೌಡ್ರ್ ಆಗಲಿ ಇನ್ನೊಂದಾಗಲಿ ಯಾವುದು ಮಾಡಲ್ಲ. ಇವಾಗ ನೋಡಿದ್ದೀರಲ್ಲ, ನಮ್ಮ ಹೋಟ್ಲಲ್ಲಿ ಇದೇ ಶೈಲಿಯಲ್ಲೇ ಬಿರಿಯಾನಿ ಮಾಡೋದು. ಇವಾಗ ಇದು ಉರಿತಾ ಇರೋವಾಗ ಇದಕ್ಕೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಧನಿಯಾ. ಯಾವುದು ಪೌಡ್ರಸ್ ಇಲ್ಲ ಸರ್, ಎಲ್ಲನೂ ರಾ. ಈಗ ನಾವು ಹಳದಿ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಇದರಲ್ಲಿರೋ ಬ್ಯಾಕ್ಟೀರಿಯಾಸು ಇದೆಲ್ಲ ಬರ್ನ್ ಆಗಬೇಕು, ಎಲ್ಲ ಕ್ಲೀನಾಗಿರಬೇಕು ಅಂಥೇಳಿ ಇದರಿಂದ ನಾವು ಇವಾಗ ಈ ಥರ ಮಾಡಿ ಉರಿಯೋದ್ರಿಂದ ಏನಾಗುತ್ತೆ, ಎದೆ ಉರಿ ಆಗಲಿ ಇನ್ನೊಂದಾಗಲಿ ಅಸಿಡಿಟಿ ಆಗುತ್ತೆ, ಬಿರಿಯಾನಿ ತಿಂದರೆ ನೀರು ಕುಡಿಬೇಕು, ಆ ಥರ ಎಲ್ಲ ನಮ್ಮ ಹೋಟೆಲ್ ತಿಂದಾಗ ಆ ಸಮಸ್ಯೆಗಳು ಬರೋದಿಲ್ಲ. ಇದು ನೀಟಾಗಿ ಹೋಮ್ಲಿ ಫುಡ್ ಥರ ನೀಟಾಗಿ ಎಲ್ಲ ಹುರಿದು ಮಾಡುವ ವಿಧಾನ. ಇವಾಗ ರುಬ್ಬೋಕ್ಕೆ ಮುಂಚೆ ಇದಕ್ಕೆ ಎಲ್ಲ ಸ್ವಲ್ಪ ಪಲಾವ್ ಸಾಮಾನುಗಳನ್ನ ಇನ್ನೊಂದು ಸಲ ಹಾಕೋತೀನಿ ನೋಡಿಸ್ತೀನಿ. ಸ್ವಲ್ಪ ಕಾಳುಮೆಣಸು, ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಮರಾಠಿ ಮೊಗ್ಗು, ಇದು ದೊಡ್ಡದು ಚಿಕ್ಕದು 2 ಕಲ್ಲುವ ಸರ್, ಇದು ಕಾಡು ಏಲಕ್ಕಿ, ಇದು ಅನಾನಸ್ ಹೂವು, ಸೋಂಪು, ಸಾಜೀರ, ಜಾಪತ್ರೆ, ಕಸ್ತೂರಿ ಮೆಥಿ, ಪಲಾವ್ ಎಲೆ, ಇದು ಪುದೀನ ಬಿಸಿನೀರು. ಇದನ್ನು ನೆನೆಯಲು ಬಿಡುತ್ತೇವೆ ಸರ್. ಇವಾಗ ಇದು ರುಬ್ಬಲು ರೆಡಿ ಆಗ್ತಾಯಿದೆ. ಇದು 3 kg ಬಿರಿಯಾನಿ ಮಾಡೋ ಪಾತ್ರೆ. ಇದಕ್ಕೆ 3/4 ಲೀಟ್ರ್ ಆಯಿಲ್ ಹಾಕ್ತಾಯಿದ್ದೀನಿ. ಆ 1 kgಗೆ 250 ml, 750 ml 4 kgಗೆ. 20 ನಿಮಿಷ ನೆನೆಸಿಕ್ಕಿದೆ, ಪಲಾವ್ ಸಾಮಾನೆಲ್ಲ ಸೇರಿ ನೆನೆಸಿದೆ. ಈಗ ಅದನ್ನು ಆಯಿಲ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ ಫಸ್ಟ್. ಏನಕ್ಕೆ ಅಂದರೆ ಅದು ಸಾಫ್ಟ್ ಆಗುತ್ತೆ, ಅದು ಸಾಫ್ಟಾಗಿ ಅದರಿಂದ ಎಲ್ಲ ಓಪನ್ ಆಗಿ ಒಳ್ಳೆ ರುಚಿ ಬರುತ್ತೆ. ಅದೇನಾಗುತ್ತೆ, ಪೌಡ್ರಸ್ಗಳು ಅಪ್ಲೈ ಮಾಡಿದಾಗ ತುಂಬ ದಿನ ಇಡ್ತಾರೆ. ನಾವು ಫ್ರೆಶ್ಶು ಅವಾಗ ತೆಗೆದು ಆವಾಗಲೇ ಹುರಿದು ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಹುರಿದು ಇದಕ್ಕೆ 1 ಕೈ ಹಿಡಿ ಒಂದಷ್ಟು ಈರುಳ್ಳಿ, ಅಲ್ಲಿ 2 ಕೈ ಹಿಡಿ ಈರುಳ್ಳಿ ಹಾಕಿದೆ ಮಸಾಲೆಗೆ, ಇದಕ್ಕೆ 1 ಕೈ ಹಿಡಿ ಈರುಳ್ಳಿ. ಆಮೇಲೆ ನಮ್ಮದೆಲ್ಲ ಅಳತೆಗಳೆಲ್ಲ ಇಡೀ ಲೆಕ್ಕ. ಇದೆಲ್ಲ ಮನೇಲಿ ಇದೇ ಥರ ಮಾಡೋದು ಹೆಂಗೆ ಲೇಡೀಸ್ ಎಲ್ಲ ನೋಡಿ ಸರ್. ಇದು ಚೆನ್ನಾಗಾಯಿತು. 3 kgಗೆ 4.5 kgನೂ ಹಾಕ್ಬೋದು, 3ಕ್ಕೆ 3 kgನೂ ಹಾಕ್ಬೋದು ನೋಡಿ. ಎಲ್ಲ ಸ್ಕಿನ್ ಔಟು. ಈಗ ಸ್ವಲ್ಪ ಹಳದಿ ನೋಡಿ, 1 kgಗೆ
ಇಷ್ಟು ಉಪ್ಪು, 2 3. ಈಗ ಅಕ್ಕಿಗೆ 4.25 ಲೀಟ್ರ್ ನೀರು ಹಾಕಬೇಕು. ಇವಾಗ ನೋಡಿ, ನಾನು ಈ ಮಸಾಲೆ ನೆನೆಸಿಕ್ಕಿದ್ನಲ್ಲ, ಆ ವಾಟ್ರ್ ಕೂಡ ವೇಸ್ಟ್ ಮಾಡಲ್ಲ, ಆ ವಾಟ್ರ್ ಕೂಡ ಹಂಗೆ ಯೂಸ್ ಮಾಡ್ತೀನಿ ನಾನು. ನೋಡಿ, ಇವಾಗ ಇದಕ್ಕೆ ಅರ್ಧ ಲೀಟ್ರ್ ನೀರು ಹಾಕಿದ್ವಿ, ಆಯ್ತದ? ಇವಾಗ ಇದು ಚೆನ್ನಾಗಿ ಬೇಯ್ತಾ ಇರುತ್ತೆ. ಇದು ನೋಡಿ, ಈಗ ಬಿರಿಯಾನಿ ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಈಗ ಇದಕ್ಕೆ ಹಾಕ್ತೀವಿ. ಇದು ನಮ್ಮ ತಾಯಿ ತೋರಿಸ್ಕೊಟ್ರು, ನಾವು ಮಾಡ್ತಾ ಇದ್ದೀವಿ. ಇವಾಗ ಇನ್ನೂ 1 ಸೇರು ನೀರು ಹಾಕ್ತೀನಿ ಸರ್. ಈಗ 1 ಸೇರು, ಒಟ್ಟು ಟೋಟಲ್ 4.25 ಸೇರು ನೀರು ಅಡಿಬೇಕು. ನೋಡಿ ಸರ್, ಈಗ ನಾವು ಬಿರಿಯಾನಿ ಮಾಡಿದ್ದೀವಿ. ನಿಮ್ಮ ಮುಂದೆನೇ ಏನೇನು ಮಸಾಲೆ ಬೇಕು ಮನೆಯ ಶೈಲಿಯಲ್ಲಿ ನಾವು ಮಾಡಿದ್ದೀವಿ. ಈಸಿಯಾಗಿ ಡೈಜೆಷನ್ ಆಗುತ್ತೆ. ಈ ಹೋಟ್ಲಿಗೆ ಹೋದರೆ ಒಳ್ಳೆ ಊಟ, ಹ್ಯಾಪಿಯಾಗಿರ್ಬೋದು ಅಂತಾರೆ. ಕಾರಣ ಯಾಕೆ ಅಂದರೆ, ಯಾವುದೇ ಆದ ರೀತಿಯಲ್ಲಿ ಗರಂ ಮಸಾಲೆ ಆಗಲಿ, ಇನ್ನೊಂದು ಬಿರಿಯಾನಿ ಪೌಡ್ರಸ್ ಆಗಲಿ, ಧನಿಯಾ ಪುಡಿ ಯಾವುದೂ ರೆಡಿಮೇಡ್ ಇಲ್ಲ, ಎಲ್ಲ ನಾವು ಮನೆ ಶೈಲಿಯಲ್ಲಿ ಮಾಡ್ಕೋತೀವಿ. ಅದರಿಂದ ನಮ್ಮ ಹೋಟ್ಲು 30 ವರ್ಷದಿಂದ ಏನೋ ನಮ್ಮ ತಾಯಿ ಆಶೀರ್ವಾದದಿಂದ ನಡ್ಕೊಂಡು ಹೋಗ್ತಾಯಿದೆ. ನನಗೆ ಆನಂದವಾಗಿದ್ದೀನಿ, ನಾನು ಹ್ಯಾಪಿ. ನನಗೆ ಒಳ್ಳೆ ಕಸ್ಟಮರ್ಸ್ ಇದ್ದಾರೆ, ಒಳ್ಳೆ ಮೂವಿಂಗ್ ಇದೆ, ಸಾಕು ಸರ್. ಏನಕ್ಕೆ ಜನಕ್ಕೆ ನಾನು ಒಳ್ಳೆ ಊಟ ಕೊಟ್ಟೆ ಅನ್ನೋ ತೃಪ್ತಿ ಇದೆ ಬಿಟ್ಟರೆ, ನಾನು ಸುಮ್ಮನೆ ಅದು ಹಾಕಬೇಕು ಇದು ಹಾಕಬೇಕು ಅವೆಲ್ಲ ಮಾಡಬಾರ್ದು ಅಂತ ಹೇಳಿ ನಾನು ಅವತ್ತಿಂದ ಕಲ್ತ್ಕೊಂಡ್ಬಂದಿರೋ ವಿಧಾನದಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಅದು ಸರ್ ನೋಡಿ, ಈಗ ಚಿಕನ್ ಚೆನ್ನಾಗಿ ಬೆಂದಿದೆ, ಪೀಸಸ್ ಎಲ್ಲ ಮೇಲ್ಗಡೆ ಬಂದಿದೆ ಸರ್. ಕರೆಕ್ಟಾಗಿ 10ರಿಂದ 12 ನಿಮಿಷ ಇದಾದಮೇಲೆ ನೋಡಿ, ಇದಕ್ಕೆ ಅಕ್ಕಿ ಹಾಕ್ತೀವಿ. 3 kg ಜೀರಾ ರೈಸ್. ಆವಾಗಲೇ 1.25 ಸೇರು ನೀರು ಹಾಕಿದ್ದೆ, ನಾನು 4.25 ಸೇರು ನೀರು ಹಾಕಬೇಕು ಅಂತಿದ್ದೆ. ಈಗ ನೋಡಿ, 3 ಸೇರು ನೀರು ಇಲ್ಲಿದೆ. ಆ ನೀರನ್ನ ಬಿರಿಯಾನಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. 3 kg ಅಕ್ಕಿ ಹಾಕಿದ್ದೀವಿ, 4.25 ಸೇರು ನೀರು ಹಾಕಿದ್ವಿ. 1 ಸೇರು ಅಕ್ಕಿಗೆ 1.25 ಸೇರು ನೀರು ಸರ್. ಇಲ್ಲ ತಣ್ಣೀರು ಹಾಕೋಕ್ಕಾಗಲ್ಲ, ಯಾಕಂದರೆ ಚಿಕನ್ ಬೆಂದಿರುತ್ತೆ. ನಾವು ತಣ್ಣೀರು ಅಪ್ಲೈ ಮಾಡಿಬಿಟ್ರೆ ಆ ನೀರು ಮರಳೋದಿಲ್ಲ. ಆವಾಗ ಚಿಕನಲ್ಲಿರೋ ಉಪ್ಪಿನಂಶ ಎಲ್ಲ ಮೇಲಕ್ಕೆ ಬಂದುಬಿಡುತ್ತೆ, ಆವಾಗ ಟೇಸ್ಟೇ ಇರೋದಿಲ್ಲ. ಈಗ ಸುಮಾರು ಕಡೆ ಅಯ್ಯೋ ಚಿಕನ್ ತಿಂದ್ರಲ್ಲಿ ಉಪ್ಪಿರಲ್ಲ, ಖಾರ ಇರಲ್ಲ ಅಂತಾರೆ. ನೋಡಿ, ನಾವೆಲ್ಲ ಅದರಲ್ಲೇ ಬೇಯ್ತೀವಿ. ಬೇರೆ ಕಡೆ ಚಿಕನ್ ತಂದು ಸಪ್ರೇಟಾಗಿ ಇಟ್ಕೊಳ್ತಾರೆ, ಅನ್ನಕ್ಕೆ ಹಾಕ್ಕೊಡ್ತಾರೆ, ಅದು ಅವ್ರವ್ರ ಸ್ಟೈಲಿ. ನಾವು ಇದರಲ್ಲೇ ಬೇಯಿಸೋದು, ಇದರಲ್ಲೇ ಮಾಡೋದು, ಇದರಲ್ಲೇ ತಿನ್ಸೋದು. ನೋಡಿ ಹೆಂಗಿದೆ, ಹೂವು ಇದ್ದಂಗಿದೆ. ಬೇಕಾದ್ರೆ ಕಾಯಿ ಹಾಲು ಹಾಕ್ಬೋದು ನೀವು. ನೀರು ಬದಲು ಒಂದಕ್ಕೆ ಒಂದು ಅರ್ಧ ಚಿಪ್ ಕಾಯಿ, ಆ ಥರ ಕಾಯಿ ಹಾಲು ಹಾಕಿದ್ರು ಇನ್ನೂ ತುಂಬ ರುಚಿ ಬರುತ್ತೆ. ಯಾಕಂದರೆ ಹೋಟ್ಲುಗಳಲ್ಲಿ ಕಾಯಿ ಹಾಲು ಹಾಕೋಕ್ಕಾಗೋದಿಲ್ಲ. ಆ ಕಾಯಿ ಹಾಲು ಹಾಕೋಕ್ಕಾಗೋದಿಲ್ಲ ಅಂದರೆ ಅದು ಇಮ್ಮಿಡಿಯೇಟಾಗಿ ತಿನ್ನಬೇಕು. 3ರಿಂದ 4 ಅವರ್ ಆದಮೇಲಿಂದ ಅದು ಕೆಡುತ್ತೆ. ಅದರಿಂದ ನಾವೇನಾಗುತ್ತೆ, ಹೋಟ್ಲಲ್ಲಿ ಕಾಯಿ ಹಾಲು ಹಾಕಲ್ಲ. ಕಾಯಿ ಹಾಲು ಹಾಕಿದ್ರೆ ತುಂಬ ಶುಚಿಯಾಗಿರುತ್ತೆ, ರುಚಿಯಾಗೂ ಇರುತ್ತೆ. ನೋಡಿ ಸರ್, ಈಗ 80 ಭಾಗ ಬಿರಿಯಾನಿ ಆಯಿತು. ನೋಡಿ ಸರ್, ಚಿಕನ್ ಬಿರಿಯಾನಿ ಮಾಡಬೇಕು ಅಂದರೆ ಹಿಂಗೆ ಮಾಡಬೇಕು ಅಂತಿಲ್ಲ. ಕುಕ್ಕರ್ಗೆ ಹಾಕಿ ಇದೇ ಸೇಮ್ ಪ್ರೊಸೆಸ್ನ ನೀವು ಮಾಡಿದ್ರೆ ಹಂಗೇ ಬಿರಿಯಾನಿ ಆಗುತ್ತೆ. ನೀವು ಇನ್ನೊಂದೇನು ಮಾಡಬೇಕು ಅಂದರೆ, ಕುಕ್ಕರಲ್ಲಿ ಮಾಡಬೇಕಾದ್ರೆ 1ಕ್ಕೆ 1 ಮುಕ್ಕಾಲು ಹಾಕ್ಬೇಕು ನೀರು. ನೀಟಾಗಿ ಸ್ಟೀಮ್ ಆಗುತ್ತೆ, ಕ್ಲೀನಾಗಿರುತ್ತೆ. ಇದು ಇವಾಗ ಚಿಕನ್ ಬಿರಿಯಾನಿಗೆ ದಮ್ ಹಾಕಬೇಕು, ಸೌದೆ ಒಲೆಯಲ್ಲಿ ಮಾಡಬೇಕು. ಅದ್ರ ಬದಲು ಇವಾಗ ಈ ಥರ ಹೆಂಚನ್ನ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿ ಈ ಪಾತ್ರೆ ತೊಗೊಂಡೋಗಿ ಅದ್ರ ಮೇಲೆ ಇಡಬೇಕು. ಇದಾದ ನಂತರ ನೋಡಿ, ಈಗ ಆಯಿತು ಎಂದ ಇಲ್ಲಿ ನೋಡಿ ಬಿರಿಯಾನಿ. ನೋಡಿ ಇವಾಗ ನೋಡಿ, ಕೆಳಗಡೆಯಿಂದ ಒಂದು ರೌಂಡ್ ಮೇಲೆ ಮಾಡಿಬಿಟ್ಟು ರುಚಿಗೆ ನೋಡಿ, ಇವಾಗ ಪುದೀನಾನ ಮೇಲ್ಗಡೆ ಒಂಚೂರು ಇದು ಮಾಡಿಬಿಟ್ಟು, ಇದು ಬಿರಿಯಾನಿಗಂತಲೇ ನಾವು ದಮ್ಗೆ ಬಟ್ಟೆ ಇಟ್ಬಿಟ್ಟಿರ್ತೀವಿ ಸರ್. 15 ನಿಮಿಷ ಬಿಟ್ಟರೆ ಬಿರಿಯಾನಿ ರೆಡಿ. ಇದು ಬಿಸಿನೀರು ಸರ್. ಇದು ಸೌದೆ ಒಲೆಯಲ್ಲಿ ಮಾಡಿದಾಗ ಮೇಲ್ಗಡೆ ಕೆಂಡ ಹಾಕಿ ಇದೆಲ್ಲ ಮಾಡ್ತಾಯಿದ್ರು. ಈಗ ಅಕ್ಕಪಕ್ಕ ಬೆಂಗಳೂರಲ್ಲಿ ಜಾಸ್ತಿ ಹೊಗೆ ಬರುತ್ತೆ, ಅದು ಬರುತ್ತೆ ಅಂತ ಅಕ್ಕಪಕ್ಕ ನೇಬರ್ಸ್ ಕಂಪ್ಲೇಂಟ್ ಮಾಡೋದ್ರಿಂದ ನಾವು ಇವಾಗ ಈ ಥರ ಒಂದು ಲಾಜಿಕ್ ಕಲ್ತ್ಕೊಂಡಿದ್ದೀವಿ. ಇದು ಬಿಸಿ ನೀರು ನೋಡಿ, ಹೊಗೆ ಬರ್ತಾಯಿದೆ. ಇದು ಚಿಕನ್ ಬಿರಿಯಾನಿ, ಕೆಳಗಡೆ ಹೆಂಚು, ಇದು ಬಿಸಿ. ಸೊ ನಮ್ಮ ಬಿರಿಯಾನಿ ರಜನಿಕಾಂತ್ ಟೇಸ್ಟ್ ಮಾಡಿದ್ದಾರೆ, ಪುನೀತ್ ಟೇಸ್ಟ್ ಮಾಡಿದ್ದಾರೆ, ಶಿವರಾಜ್ ಕುಮಾರ್ ಟೇಸ್ಟ್ ಮಾಡಿದ್ದಾರೆ, ಅಂಬರೀಷ್ ಜನ ಟೇಸ್ಟ್ ಮಾಡಿದ್ದಾರೆ. ಸುಮಾರು ಕಲಾವಿದರು ಸುಮ್ಮನೆ ಹೇಳೋಕ್ಕೆ ಹೋದರೆ ಎಲ್ಲ ದೊಡ್ಡದಾಗಿದ್ದಾರೆ. ನಮಗೆ ಎಲ್ಲ ಕಸ್ಟಮರ್ಸ್ಗಳು ಒಳ್ಳೆ ರಿಪ್ಲೈ ಇದೆ. ನನಗೆ ಭಾಳ ಪ್ರೋತ್ಸಾಹ ಕೊಟ್ಟವರು ಪುನೀತಣ್ಣ, ಆಮೇಲೆ ನಮ್ಮ ಅಂಬರೀಷ್ ಅಣ್ಣ. ನಾನು ಹೋಟ್ಲು ಮಾಡೋದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಾರಣ. ನಮ್ಮ ತಾಯಿಯವ್ರ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಅದನ್ನು ನಾನು ಕಲ್ತ್ಕೊಂಡು ಇವತ್ತರೆಗೂ ಮಾಡ್ಕೊಂಬರ್ತಾಯಿದ್ದೀನಿ. ನಮ್ಮ ಹೋಟ್ಲಲ್ಲಿ ಪ್ರತಿದಿನ ಚಿಕನ್ ಬಿರಿಯಾನಿನೇ ಸಪ್ರೇಟ್, ಮಟನ್ ಬಿರಿಯಾನಿನೇ ಸಪ್ರೇಟ್, ನಾಟಿ ಕೋಳಿ ಬಿರಿಯಾನಿ ಬುಧವಾರ, ಶುಕ್ರವಾರ, ಭಾನುವಾರ ನಮ್ಮ ಹೋಟ್ಲಲ್ಲಿ ಸ್ಪೆಷಲ್ ನಾಟಿ ಕೋಳಿ ಬಿರಿಯಾನಿ. ಬಿಕಾಸ್ ಆಫ್ ಪುನೀತ್ ರಾಜ್ಕುಮಾರ್ ಅವ್ರಿಗೋಸ್ಕರ ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಸಾರು. ನೋಡಿ ಸರ್, ಬಿರಿಯಾನಿ ರೆಡಿ ಆಯಿತು. ಈಗ ದಮ್ ತಿರುಗಿಸ್ತೀವಿ. ಹೂವು ಆದಂಗೆ ಆಗಿದೆ. ಚಿಕನ್ ಅಷ್ಟು ಜ್ಯೂಸಿ ಸರ್. ನೋಡಿ ಈಗ ನೋಡಿ, ನಾನು 3 kg ಚಿಕನ್ ಬಿರಿಯಾನಿ ಮಾಡೋದು ತೋರಿಸಿದ್ದೀನಿ ನಿಮಗೆ.
ಚಂದ್ರು ನಿಮ್ಮನೆ ಊಟದಿಂದ ಈ ಬಿರಿಯಾನಿ ಮಾಡೋದು ತೋರಿಸಿದ್ವಿ. ಆದರೆ ನೀವು ಅರ್ಧ ಕೆ ಜಿಗೂ ಮಾಡ್ಕೊಬೋದು, 1 ಕೆ ಜಿಗೂ ಮಾಡ್ಕೊಬೋದು, 2 ಕೆ ಜಿಗೂ ಮಾಡ್ಕೊಬೋದು. ಕುಕ್ಕರಲ್ಲಿ ಬೇಕಾದ್ರೂ ಮಾಡೋದಕ್ಕೆ ನಿಮ್ಗೆ ಐಡಿಯಾ ಹೇಳ್ಕೊಟ್ಟಿದ್ದೀನಿ. ಇದನ್ನು ಮಾಡಿ ತಿನ್ನಿ, ಆಮೇಲೆ ನಮ್ಗೆ ಹೇಳಿ. ನಂದು ಕೆಳಗಡೆ ನನ್ನ ನಂಬರು, ನನ್ನ ಹೋಟ್ಲ್ ಅಡ್ರೆಸ್ ಬರ್ತದೆ, ನೋಡಿ ಆಮೇಲೆ ನಮ್ಗೆ ಹೇಳಿ.